ಚಾಮುಂಡೇಶ್ವರಿ ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ಅದು ಆಗಿರುತ್ತೆ ಅದು ಬ್ಲಾಗು. ಬನ್ನಿ ನೋಡೋಣ. ಮಾರ್ನಿಂಗು ಇನ್ನೂ 4ಕ್ಕೆ ರೀಚ್ ಆದ್ವಿ. ಮಾರ್ನಿಂಗ್ ಬಂದಿದ್ದು ನೇಚರ್ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಮಾರ್ನಿಂಗ್ ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು. ಮಂಜೆಲ್ಲ ತುಂಬಿಕೊಂಡಿತ್ತು. ನೋಡೋಕ್ಕೆ ಒಂಥರ ಚೆಂದ ನೇಚರು. ಈಗ ಮತ್ತೆ ಆಗಿದ್ವಿ. ನಮ್ಮ ಅಕ್ಕ ಬಂದಿದ್ದಾರೆ. ನಮ್ಮ ಅಕ್ಕ ಅಲ್ಲಿ ಗಾಯ್ಸ್, ನಾನು ಮೈಸೂರಿಗೆ ತುಂಬ ಸಲ ಬಂದಿದ್ದೀನಿ. ಆ್ಯಕ್ಚುಲಿ ಯಾವತ್ತೂ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡೋಕ್ಕೆ ಆಗಿಲ್ಲ. ಯಾವಾಗಲೂ ರಶ್ ಇರ್ತಾಯಿತ್ತು. ಅದಕ್ಕೆ ಈ ಸಲ ಅಕ್ಕ ಜೊತೆ ಬಂದಿದ್ದೀನಿ. ದೇವ್ರ ದರ್ಶನ ಹಾಗೆ ಆಗುತ್ತೆ. ಏನಾಗುತ್ತೆ ಪಾಪ ಗೈಸ್, ನನ್ನ ಮುಂತಕ್ಕ ಮಲಗಿರೋರನ್ನ ಎಪ್ಸ್ಬಿಟ್ಟು ನಾನು ವೀಡಿಯೋ ಮಾಡ್ತೀನಿ ಎದ್ದ ಅಂತೇಳಿ ಎಪ್ಸಿದೆ. ಅಷ್ಟೊತ್ತಿಗೆ ಕಾಮಿಡಿ ಮಾಡ್ಕೊಂಡು ಅದಿದ್ದು ಮಾತ್ಕೊಳ್ಳೋಣ ಅಷ್ಟೊತ್ತಿಗೆ ಮೈಸೂರು ರೀಚ್ ಆಗೇ ಬಿಟ್ವಿ. ಮೈಸೂರು ರೈಲ್ವೆ ಸ್ಟೇಷನ್ ಗಾಯ್ಸ್. ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ರೆಡಿ ಆಗಿಬಿಟ್ಟು ಇನ್ನೇನು ಆಟೋ ಹಿಡ್ಕೊಂಡು ನಾವು ಹೊರಟಿದ್ದೆ ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನದ ಕಡೆಗೆ. ನಾನು ಮುಂಚೆ ಹಂಗೆ ಬಸ್ಸಲ್ಲಿ ಕೂತ್ಕೊಂಡು ಹಾಗೆ ಒಂದು ಬೂಮ್ರಿಂಗ್ ಮಾಡಿಕೊಂಡು ಹೇಗೆ ಕಾಣ್ತಾ ಇದ್ದೀವಿ ಅಂತ ನೋಡಿಕೊಂಡು ಅಷ್ಟು ರಶ್ ಇಲ್ಲ ಅಂತ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ರಶ್ ಏನಿಲ್ಲ ಜಾಸ್ತಿ, ಬೇಗ ದರ್ಶನವೂ ಆಗುತ್ತೆ. ಕಾಣಿಸ್ತಾ ಇದೆ ಚಾಮುಂಡೇಶ್ವರಿ ದೇವಸ್ಥಾನ. ನಾವು ಪೂಜೆ ಸಾಮಾನು ತೊಗೊಳಕ್ಕೆ ಹೋದ್ವಿ. ಪೂಜೆ ಸಾಮಾನೆಲ್ಲ ತೊಗೊಂಡ್ಬಿಟ್ಟು ಅಲ್ಲಿಂದ ನಾವು ಬಂದಿದ್ದು ದೇವಸ್ಥಾನ ಒಳಗಡೆ ಏನು ಗರ್ಭಗುಡಿ ಒಳಗೆ ಹೋಗ್ಬೇಕು ಅಂತ ನಮಗೆ ಅಲ್ಲಿಂದ ಸ್ವಲ್ಪ ಕ್ಯೂ ಆಗ್ತಿತ್ತು ಅಷ್ಟೇ. ಅಲ್ಲಿ ಹಿಂಗೆ ಹೋಗ್ಬಿಟ್ಟು ನಾವು ಜಾಯಿನ್ ಆಗಿದ್ದು. ಅಲ್ಲಿಂದ ಹೋಗ್ಬಿಟ್ಟು ದೇವರ ದರ್ಶನಕ್ಕೆ ಹೋಗೋದ್ರೊಳಗಡೆ ಒಂದು 7:45 ಆಯಿತು. ನಾವು ಹೋಗಿ ದೇವರ ನಿಂತ್ಕೊಂಡ್ವಿ. ನಾವು ನಿಂತ್ಕೊಂಡಾಗ ಎಷ್ಟು ಜನ ಬಂದರು ಹಿಂದೆ ಅಂದರೆ ತುಂಬ ಒಂಥರ ಜನಸಾಗರ ಅಂತಲೇ ಹೇಳ್ಬೋದು. ಹಾಗೆ ಗಣಗಳಿಗೆ ನಾವು ದೇವ್ರ ದರ್ಶನಕ್ಕೆ ಹತ್ರ ಹೋಗೇ ಬಿಟ್ವಿ. ಅಕ್ಕ ಮಮತಕ್ಕ ನೋಡಿ ಫೈನಲಿ ಹತ್ರ ಬಂದ್ಬಿಟ್ಟಿದ್ದೀವಿ. ಇವತ್ತು ನೀನು ಹೋಗಿ ದರ್ಶನ ಮಾಡೋದು ಒಂದೇ ಬಾಕಿ. ನಂತಿಂತು ಚಾಮುಂಡೇಶ್ವರಿ ಅಮ್ಮನವ್ರು ನೋಡೋದಕ್ಕೆ ಇನ್ನೇನು ಗರ್ಭದ ಗುಡಿಗಳ ಮುಂದೆ ನಿಂತಿದ್ದೀವಿ. ಮನಸ್ಸಲ್ಲಿ ಹೇಳಲಾರ್ದಷ್ಟು ಖುಷಿ ಸಂತೋಷ ಹೇಗಿತ್ತು ಅಂದರೆ ಮನಸ್ಸಲ್ಲಿ ಅದು ಹೇಳೋಕ್ಕೆ ಆಗೋದಿಲ್ಲ ಗೈಸ್. ತುಂಬ ಅಂದರೆ ತುಂಬ ಹಾಗೆ ಮಾಡ್ಕೊಂಡ್ವಿ. ದೇವ್ರ ದರ್ಶನ ಮಾಡ್ಕೊಂಡು ಬಂದಾದ್ಮೇಲೆ ಮುಖದಲ್ಲಿ ಅದೇನೋ ಖುಷಿ, ಮನಸ್ಸಲ್ಲಿ ಏನೋ ಒಂಥರ ಸಮಾಧಾನ. ಫೈನಲ್ ದರ್ಶನ ಮಾಡ್ಕೊಂಡು ಬಂದಿದ್ದೀವಿ. ಕಾಯಿ ತಿಂತವ್ರೆ, ಲಡ್ಡು ಇಸ್ಕೊಂಡಿದ್ದೀವಿ. ನೆಕ್ಸ್ಟು ಮಾಡೋಣ ಗೈಸ್. ಕಾಯಿಸೆಲ್ಲ ಆಯಿತು, ಲಡ್ಡು ತಿಂತಾಯಿತು. ಫೈನಲ್ ದೇವ್ರ ದರ್ಶನ ಎಲ್ಲ ಆಯಿತು. ಏನು ಈಗೇನಾದರೂ ಟಿಫನ್ ಮಾಡಿಲ್ಲ, ಮಾಡಬೇಕು. ದರ್ಶನ ಎಲ್ಲ ಆಗಿ ಬಂದಾದಮೇಲೆ ಹೊರಗಡೆ ನಿಂತ್ಕೊಂಡು ಬಯಸಿಸಬಹುದು. ಅದಾದಮೇಲೆ ದೇವಸ್ಥಾನಕ್ಕೆ ಬಂದಾದಮೇಲೆ ದೇವ್ರದ್ದು ದಾರ ಕಟ್ಟಿಸ್ಕೊಂಡ್ರೇ ಏನೋ ಒಂಥರ ಖುಷಿ ಅಲ್ವಾ, ಅದಾಯಿತು. ಅದು ಬಿಸಿಲು ತುಂಬ ಇತ್ತು. ಹಾಗೆ ಐಸ್ ಕ್ರೀಮ್ ತಿನ್ಕೊಂಡು ಬರ್ತಾ ನಮ್ಮ ಮಮತಕ್ಕ ತೆಂಗಿನಕಾಯಿನ ಪೂಜೆ ಮಾಡಿಸಿ ಸಾಮಾನೆಲ್ಲ ಮಂಗಣ್ಣನ ಕೈ ಕೊಟ್ಬಿಡುವಾಗ ಅದು ಮುಗಿಸ್ಕೊಂಡು ಟಿಫನಿಗೆ ಬಂದ್ವಿ. ದರ್ಶನ ಎಲ್ಲ ಆಯಿತು. ಇವಾಗ ಬೆಳಗ್ಗೆ ಹೇಳ್ತೀನಿ ಇಷ್ಟನ್ನ ಬಂದ್ವಿ. ಗೌಡ್ಗೆರೆಗೆ ಹೋಗ್ಬೇಕು ಅಂತ ಪ್ಲಾನ್ ಇದೆ. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇವಾಗ ಮದ್ದೂರಿಗೆ ಟ್ರೈನ್ ಹತ್ತಿದ್ದೀವಿ. ಟ್ರೈನ್ ಗೌಡ್ಗೆರೆಗೆ ಹೋಗಿ ಆ ದೇವ್ರ ದರ್ಶನ ಮಾಡಿಕೊಂಡು ಹೋಗೋಣ ಅಂತ ಈಗ ಟ್ರೈನ್ ಬಂದು ಕೂತಿದ್ದೀವಿ. ಗಾಯ್ಸ್ ಇವಾಗ ಟ್ರೈನ್ ಹಿಡಿದ್ಬಿಟ್ಟು ಇವಾಗ ಬಸ್ಸಿಗೆ ಹೋಗೋದಕ್ಕೆ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀವಿ. ಗೌಡ್ಗೆರೆಗೆ ಹೋಗಿ ಚಾಮುಂಡಿ ಎಲ್ಲ ತಿಳ್ಕೊಂಡು ಹೋಗ್ತಾ ಇದ್ದೀವಿ. ಗೌಡ್ಗೆರೆ ಹೋಗೋದಕ್ಕೆ ಬಸ್ಸಲ್ಲಿ ಕೂತಿದ್ದೀವಿ. ಯಾಕೆ ಕೂತಿದ್ದೀರಾ ಬಸ್ಸಲ್ಲಿ? ನೀವು ಹೋಗಿ ಕಾರಲ್ಲಿ. ಪಂಚಿಂಗ್ ಡೈಲಾಗ್ ಗಾಯ್ಸ್, ಪಂಚಿಂಗ್ ಡೈಲಾಗ್. ಆ್ಯಕ್ಚುಲಿ ಎನರ್ಜಿ ಇದೆ, ನನಗೆ ಸುಸ್ತೇ ಇಲ್ಲ, ಏನಾಗಿಲ್ಲ. ಚಾಮುಂಡೇಶ್ವರಿ ಮುಗಿಸ್ಕೊಂಡು ಇವಾಗ ಇಲ್ಲಿ ಗೌಡ್ಗೆರೆಗೆ ಹೋಗ್ತಾ ಇದ್ದೀವಿ. ತಾಯಿ ನಮ್ಮ ಕರ್ಸ್ಕೊತಾ ಇದ್ದಾರೆ. ನಾವು
ಗೌಡ್ಗೆರೆ ಚಾಮುಂಡೇಶ್ವರಿಗೆ ಬಂದಿದ್ದೀವಿ. ಇವಾಗ ಸನ್ನಿಧಿಗೆ ಹೋಗೋಣ ಗೈಸ್, ತೋರಿಸ್ತೀನಿ. ಆ್ಯಕ್ಚುಲಿ ಇದು ಎಂಟ್ರೆನ್ಸ್ ಗಾಯ್ಸ್. ಇನ್ನು ಒಳಗಡೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಚಾಮುಂಡೇಶ್ವರಿದು. ಅಲ್ಲಿಂದ ಬಂದಾದ್ಮೇಲೆ ನಾವು ಹೋಗಿ ಎಲ್ಲ ಕಾಲೆಲ್ಲ ತೊಳ್ಕೊಂಡು ಇನ್ನೇನು ದೇವ್ರ ದರ್ಶನಕ್ಕೆ ಇಲ್ಲಿ ಹೊರಟಿವಿ. ಚಾಮುಂಡೇಶ್ವರಿ ಗೌಡ್ಗೆರೆಗೆ ಬಂದಿದ್ದೀವಿ ಗೈಸ್. ಇವಾಗ ಎಲ್ಲ ಕಾಲು ತೊಳ್ಕೊಂಡ್ವಿ. ಇವಾಗ ಹೋಗೋಣ ಒಳಗಡೆ ತೋರಿಸ್ತೀನಿ. ಚಾಮುಂಡೇಶ್ವರಿ ಅಮ್ಮನವರು ಇಲ್ಲಿನ ದೇವ್ರ ದರ್ಶನ ಅಲ್ಲಿ ಗರ್ಭದ ಗುಡಿ ಪೂಜೆ ಎಲ್ಲ ಆದಮೇಲೆ ಇಲ್ಲಿ ಪೂಜೆ ಮಾಡಿಸ್ತಾರೆ. ಇಲ್ಲಿನೂ ಹೋಗ್ಬಿಟ್ಟು ಇಲ್ಲಿ ಅಷ್ಟು ದೊಡ್ಡ ಎತ್ತರವಾಗಿದೆ ಅಷ್ಟು ಚಾಮುಂಡೇಶ್ವರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಟೈಮ್ ನೋಡಿ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿದೆ. ಪೂಜೆಯನ್ನು ಮುಗಿಸ್ಕೊಂಡು ಅನ್ನ ಪ್ರಸಾದ ಕೊಂಡು ಎಲ್ಲ ಕಡೆಯಲ್ಲಿ ಪ್ರಸಾದ ನೀಡ್ತಾನೆ ಇರ್ತಾರೆ. ಇಲ್ಲಿ ಖಾಲಿ ಆಗ್ತಿರೋ ಥರ ಗಾಳಿ ಬಿಸಿ ಮಾಡ್ತಾನೆ ಇರ್ತಾರೆ. ಕಾಸ್ಕೊಂಡು ಹೋಗ್ಲೇಬೇಕು. ಪ್ರಸಾದ ಕೊಟ್ಟವ್ರೆ. ಯಾವಾಗಲೂ ಅಷ್ಟೇ ಯಾವಾಗಾದ್ರೂ ಹೋಗಿ ನೋಡ್ಕೊಂಡು ಪ್ರಸಾದ ಕೊಡ್ತಿದ್ದಾರೆ. ಇವತ್ತು ತೊಗೊಂಡು ಯಾಕೋ ಎಲ್ಲ ದೇವಸ್ಥಾನಕ್ಕೆಲ್ಲ ಹೋದ್ವಿ, ಎಲ್ಲ ಮುಗೀತು. ಇನ್ನೇನು ರಿಟರ್ನ್ ಬೆಂಗಳೂರಿಗೆ ಹೊರಡುವ ಸಮಯ ಆಗಿದೆ. ಒಂದು ಫೋಟೋ ನೋಡ್ತಿದ್ದೀರ ಅಂತ ಹೇಳಿದ್ರೆ ಅದಕ್ಕೆ ಇಲ್ಲಿ ನಿಂತ್ಕೊಂಡಿದ್ವಿ. ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು ಗೈಸ್. ತುಂಬ ಇಷ್ಟ ಆಯಿತು. ಅಕ್ಕವ್ರ ಜೊತೆ ದೇವಸ್ಥಾನಕ್ಕೆ ಬಂದಿದ್ದಂತೂ ಇನ್ನೂ ಫುಲ್ಲು ಒಂಥರ ಸಮಾಧಾನ ನೆಮ್ಮದಿತ್ತು, ಚೆನ್ನಾಗಿತ್ತು, ಖುಷಿ ಆಯಿತು. ಒಂಥರ ನೆಗೆಟಿವ್ ಎನರ್ಜಿ ಏನಿತ್ತು ಎಲ್ಲ ಹೋಯಿತು, ಪಾಸಿಟಿವ್ ಎನರ್ಜಿ ಬಂದಿದೆ. ಐ ಆಮ್ ಸೊ ಹ್ಯಾಪಿ ಟುಡೇ. ಬ್ಲಾಗ್ ಇಲ್ಲಿಗೆ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಅಕ್ಕರಿನೂ ಬಂದಿಲ್ಲ. ಆ್ಯಕ್ಚುಲಿ ಟಯರ್ಡ್ ಇದೆ, ಸ್ವಲ್ಪ ಲೈಟ್ ಜಾಸ್ತಿ ಎಲ್ಲ ಏನಿಲ್ಲ. ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಎಷ್ಟು ಸಲ ಹೋಗಿದ್ದೀನಿ ಗೈಸ್. ಎಷ್ಟು ಸಲ ಹೋದ್ರೂ ಒಳಗಡೆ ಹೋಗಿ ದೇವ್ರನ್ನೇ ನೋಡೋಕ್ಕಾಗಿರಲಿಲ್ಲ. ಫಸ್ಟ್ ಟೈಮ್ ಒಳಗಡೆ ಹೋಗಿ ದೇವ್ರ ದರ್ಶನ ಆಯಿತು, ಬೇಗನೆ ಆಯಿತು. ಬಿಫೋರ್ 11:30 12 ಒಳಗಡೆ ಆಯಿತು ದೇವ್ರ ದರ್ಶನ, ಚೆನ್ನಾಗಿತ್ತು. ಆಮೇಲೆ ಇಲ್ಲಿ ಬಂದ್ವಿ, ಇಲ್ಲೂ ಚೆನ್ನಾಗಾಯಿತು. ಇವಾಗ ಇನ್ನೇನು ನಾಳೆಯಿಂದ ಮತ್ತೆ ಡ್ಯೂಟಿ, ಅದೇ ಜೀವನ ಇದ್ದಿದ್ದೆ. ಇವಾಗಿರೋ ಟೈಮ್ನ ಖುಷಿಯಿಂದ ಕಳೆಯೋಣ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ತನಕ ಎಲ್ಲ ಹೇಳಿದೆ, ಖುಷಿ ಆಯಿತು. ಹೋಗ್ಬೇಡಿ ಅಷ್ಟೇ. ಅವರು ಸುಮ್ಮನೆ ಕಾಲು ಹೇಳ್ತಾರೆ ಸರ್, ಏನೋ ಗೊತ್ತಲ್ಲ ನಿಮಗೆ ನನ್ನ ಲಾಗ್ ಹೆಂಗಿರುತ್ತೆ ಅಂತ ನೋಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಕ್ಚುಲಿ ಅಕ್ಕನ ಜೊತೆ ನನಗೆ ತುಂಬ ಖುಷಿ ಆಯಿತು. ಒಂಥರ ಇವತ್ತು ಸಮಾಧಾನ ಇದೆ, ಮನಸ್ಸಿಗೆ ಖುಷಿ ಆಯಿತು, ನೆಮ್ಮದಿ ಇತ್ತು. ಎಷ್ಟು ಸಲ ಹೋಗಿ ದೇವ್ರ ದರ್ಶನ ಆಗೇ ಇರಲಿಲ್ಲ. ಫಸ್ಟ್ ಟೈಮ್ ಆದರೂ ಬೇಗನೆ ದರ್ಶನ ಆಯಿತು, ತುಂಬ ಖುಷಿ ಆಯಿತು. ಆಮೇಲೆ ಗೌಡ್ಗೆರೆಗೂ ಬಂದ್ವಿ, ಇಲ್ಲೂ ದರ್ಶನ ಆಯಿತು, ಚೆನ್ನಾಗಿತ್ತು. ಹೀಗೆ ನನ್ನ ವಿಡಿಯೋ ಇಷ್ಟ ಆಯಿತು ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಲವ್ ಯು ಆಲ್. ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬಾಯ್.